ವೆಂಕಟೇಶಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ. ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇವಿಲ್ಲ. ಪಾರಾಯಣಕ್ಕೆ ಹೋಗೋಣ. ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ, ನಾನು ಹೇಳಿದ್ದೀನಲ್ಲ, ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ. ಅದು ಆಗೇ ಆಗುತ್ತೆ. ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ, ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ. ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಉಪನಿಷತ್ತು ಹೇಳುತ್ತೆ. ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು, ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಶುದ್ಧಿಯಾಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ. ಆ ಸಂಕಲ್ಪದಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ
ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಎಲ್ಲರೂ ಕೂಡ ಗೀತಾಚಾರ್ಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟು ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಂಸಾಂತಕಂ ಶಂಸನೀಯಂ ಶಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ತದನಂತರ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವದ್ಗೀತೆಯ ಪ್ರವಚನ ಕಾರ್ಯಕ್ರಮ ಮುಂದುವರಿತಾ ಇದೆ. 11ನೇ ಅಧ್ಯಾಯದ ಶ್ಲೋಕದ ಪಠಣವನ್ನು ಮಾಡಿ ಕೃತಾರ್ಥರಾಗಿದ್ದೇವೆ. 11ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಶ್ವರೂಪದ ಬಗ್ಗೆ ಪರಿಚಯವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಜುನ ಯಾರೂ ಕಾಣದೇ ಇದ್ದಂಥ ಅತ್ಯದ್ಭುತವಾದ ವಿಶ್ವರೂಪವನ್ನು ತಾನು ಕಂಡಿದ್ದಾನೆ. ಅರ್ಜುನನನ್ನು ನೆಪ ಮಾಡಿಕೊಂಡು ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸಿದ. ಅನೇಕ ವ್ಯಕ್ತಿಗಳು ವಿಶ್ವರೂಪವನ್ನು ಕಂಡಿದ್ದಾರೆ. ಅಂಥ ವಿಶ್ವರೂಪದ ವರ್ಣನೆಯನ್ನು ಮಾಡ್ತಾ ಅರ್ಜುನ ಹೇಳ್ತಾ ಇದ್ದಾನೆ, ಹೇ ವಿಷ್ಣು, ಹೇ ಭಗವಂತನಾದ ವಿಷ್ಣು, ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಃ ಪ್ರತಬಂದಿ ವಿಷ್ಣು ಅಂದ. 11ನೇ ಅಧ್ಯಾಯದ 30ನೇ ಶ್ಲೋಕ. ಆ 30ನೇ ಶ್ಲೋಕದಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ದೊಡ್ಡ ರೂಪವನ್ನು ಭಗವಂತ ತೆಗೆದುಕೊಂಡ ಅಂತಂದರು. ಅನಂತ ರೂಪ ಅಂದರು. ಅನಂತ ಬಾಹು, ಅನಂತ ಮುಖಗಳು, ಅನಂತ ಕಣ್ಣುಗಳು, ಅನಂತ ಬಾಹುಗಳು, ಉದರಗಳು ಎಲ್ಲವನ್ನ ಹೇಳ್ದ. ಇಂಥ ವಿಶ್ವರೂಪವನ್ನು ನೋಡ್ದ. ಅಲ್ಲ, ಇಂಥ ರೂಪವನ್ನು ಭಗವಂತ ತೆಗೆದುಕೊಂಡಿದ್ದಾದರೂ ಯಾಕೆ, ತೋರಿಸಿದ್ದು ಯಾಕೆ? ವಿಶ್ವರೂಪ ಅಂತಂದರೆ ಹೇಳ್ತಾ ಇದ್ದಾರೆ, ಭಗವಂತನ ವಿಶ್ವರೂಪ ಅನಂತ ಶೀರ್ಷಗಳು, ಅನಂತ ಮುಖಗಳು ಅಂತ ಹೇಳಿದ್ರಲ್ಲ. ಆದ್ದರಿಂದ ನಮ್ಮ ಮುಖ ಯಾವಾಗಲೂ ಕೂಡ ನಮ್ಮ ದೇಹದ ಮುಂಭಾಗದಲ್ಲಿ ಮಾತ್ರ ನಮ್ಮ ಮುಖ ಇರುತ್ತೆ. ನಮ್ಮ ಬಾಯಿ, ನಮ್ಮ ಕಣ್ಣು, ನಮ್ಮ ಕಿವಿಗಳು, ನಮ್ಮ ಮೂಗು ಇದೆಲ್ಲ ಮುಂಭಾಗದಲ್ಲಿರುತ್ತೆ. ಹಿಂಭಾಗದಲ್ಲಿ ತಲೆಯ ಭಾಗ ಮಾತ್ರ ಇರುತ್ತೆ. ಆದರೆ ಭಗವಂತನದು ಹಾಗಲ್ಲ. ಭಗವಂತನದು ಎಲ್ಲ ದಿಕ್ಕುಗಳಲ್ಲೂ ಅವನ ಬಾಯಿಗಳಿದೆ, ಎಲ್ಲ ದಿಕ್ಕುಗಳಲ್ಲೂ ಅವನ ಕಣ್ಣುಗಳಿದೆ. ಇಡೀ ಪಾದದಲ್ಲಿ ಅವನ ಕೈ, ಅವನ ಕಾಲು, ಯಾವುದೇ ಅವನ ಅಂಗಾಂಗಗಳಿರ್ಬೋದು, ಪ್ರತಿಯೊಂದು ಅಂಗಾಂಗಗಳಿಗೆ ನಿಯತವಾಗಿ ಇಂಥದ್ದೇ ಕೆಲಸವನ್ನು ಅವು ಮಾಡ್ತವೆ ಅಂತ ನಿಯಮ ಭಗವಂತನಿಗೆ ಇಲ್ಲ. ನಮ್ಮ ಕೈಗಳಿಂದಾಗುವ ಕೆಲಸವನ್ನು ಕೈಗಳು ಮಾತ್ರ ಮಾಡ್ತವೆ, ಕಾಲುಗಳು ಮಾಡಲಿಕ್ಕಾಗೋಲ್ಲ. ಕಣ್ಣು ನೋಡುವ ಕೆಲಸವನ್ನು ಮಾಡುತ್ತೆ, ಕಿವಿ ಕೇಳಿಸಿಕೊಳ್ಳುವ ಕೆಲಸವನ್ನು ನಮ್ಮ ಇಂದ್ರಿಯಗಳು ಮಾಡ್ತವೆ. ಆದರೆ ಭಗವಂತನ ಕಣ್ಣಾಗಲಿ ಕಿವಿಯಾಗಲಿ
ಅವನ ಘ್ರಾಣವಾಗಲಿ, ನಾಸಿಕವಾಗಲಿ, ಅವನ ರಸನಾ ಇಂದ್ರಿಯ ಯಾವುದೇ ಆಗಲಿ, ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸವನ್ನು ಮಾಡ್ತವೆ. ಒಂದೊಂದು ಇಂದ್ರಿಯಗಳು ಅಷ್ಟೂ ಕೆಲಸವನ್ನು ಮಾಡ್ತವೆ. ಇದು ಭಗವಂತನ ವೈಶಿಷ್ಟ್ಯ. ಆದ್ದರಿಂದ ಭಗವಂತ ಇದ್ದಾನಲ್ಲ, ಆ ಭಗವಂತನ ಮುಖದಲ್ಲಿ ಎರಡೂ ಸೇನೆಗಳ ಪ್ರವೇಶ ಮಾಡ್ತಾ ಇದೆ. ಲೀಲಿಹ್ಯಸೆ ಗ್ರಸಮಾನಃ ಸಮಂತಾತ್. ಆದ್ದರಿಂದ ಹಿಂದೆ ಮುಂದೆ ಸರ್ವತ್ರ ಭಗವಂತನ ರೂಪಗಳಿದೆ. ಅನೇಕ ಸಾವಿರ ಕೋಟಿ ಭಗವಂತನ ರೂಪಗಳನ್ನು ನೋಡ್ತಾ ಇದ್ದಾನೆ. ಅಷ್ಟೊಂದು ಮುಖಗಳಿದೆ. ಆದ್ದರಿಂದ ಹೇ ವಿಷ್ಣು, ಗ್ರಸಮಾನಃ ಸಮಂತಾತ್ ಲೇಲಿಸ್ಯಸೆ ಅಂತ ಇದ್ದಾನೆ. ಉರಿತಿರತಕ್ಕಂಥ ನಿನ್ನ ಬಾಯಿ ಇದೆಯಲ್ಲ, ಆ ಬಾಯಿಗಳಿಂದ ಎಲ್ಲ ಜನರನ್ನು ಎಲ್ಲ ಕಡೆಗಳಿಂದಲೂ ಕೂಡ ನೀನು ನುಂಗುತ್ತಾ ಇದ್ದೀಯಾ. ಎಲ್ಲ ಜನಗಳನ್ನು ಎಲ್ಲ ಕಡೆಯಿಂದ ನುಂಗ್ತಾ ಇದ್ದೀಯಾ ಅಂತ ಹೇಳಿದಾಗಲೇ ತಿರುಕ್ಕೊಂಡು ಭಗವಂತ ಎಲ್ಲ ಕಡೆ ನುಂಗ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಭಗವಂತನ ವದನಗಳು ಜ್ವಾಲೆಗಳನ್ನು ಉಗುಳುತ್ತಾ ದೊಡ್ಡದಾಗಿ ವಿಸ್ತಾರವಾಗಿ ಅವುಗಳು ತೆರೆದುಕೊಂಡಿವೆ. ಆದ್ದರಿಂದ ಎಲ್ಲ ದಿಕ್ಕುಗಳಿಂದಲೂ ಕೂಡ ಎಲ್ಲ ವ್ಯಕ್ತಿಗಳನ್ನು ಕೂಡ ನೀನು ನುಂಗುತ್ತಾ ಇದ್ದೀಯಾ. ನುಂಗಿದ ನಂತರದಲ್ಲಿ ಲೇಲಿಸ್ಯಸೆ, ಬಾಯಿಯಲ್ಲಿ ಹಾಕಿಕೊಂಡು ಬಂದ ವ್ಯಕ್ತಿಗಳನ್ನು ಚಪ್ಪರಿಸ್ತಾ ಇದ್ದೀಯಾ ಅಂತ ಒಂದು ಕಾವ್ಯಾತ್ಮಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅರ್ಥಾತ್ ಭಗವಂತನಿಗೆ ನಾವು ಆಹಾರವನ್ನು ಬಾಯಿಗೆ ಹಾಕಿಕೊಂಡು ಚಪ್ಪರಿಸೋದಿದೆಯಲ್ಲ, ಆನಂದದಿಂದ ನಾವು ಚಪ್ಪರಿಸ್ತೇವೆ. ಬಹಳ ಶ್ರಮ ಪಡೋಲ್ಲ. ಶ್ರಮ ಪಡದೆ ಆಹಾರವನ್ನು ತಿಂದು ಚಪ್ಪರಿಸುವಾಗ ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಅದು ಕಷ್ಟವಾದ ಕ್ರಿಯೆ ಅಲ್ಲ. ಅದೇ ರೀತಿಯಾಗಿ ಭಗವಂತ ಏನೂ ಆಯಾಸವಿಲ್ಲದೆ ತನ್ನ ಬಾಯಿ ಒಳಗಡೆ ಪ್ರವೇಶವನ್ನು ಮಾಡಿಸಿಕೊಂಡು ಸಕಲ ವಸ್ತುಗಳನ್ನು ಸಕಲ ವ್ಯಕ್ತಿಗಳನ್ನು ಪ್ರವೇಶ ಮಾಡಿಸಿದ್ದಾನೆ. ಸೇನೆಯಲ್ಲಿರುವ ಎಲ್ಲರೂ ಕೂಡ ಒಳಗಡೆ ನುಗ್ಗುತ್ತಾ ಇದ್ದಾರೆ. ಅದನ್ನು ಚಪ್ಪರಿಸ್ತಾ ಇದ್ದಾನೆ ಭಗವಂತ. ಅಂದರೆ ಅದು ಅವನ ಆನಂದದ ವಿಹಾರ. ಕ್ರೀಡಾದಿ ಗುಣವನ್ನು ಭಗವಂತ ಪ್ರದರ್ಶನ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಲೇಲಿಸ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ಜ್ವಲದ್ಭಿಹಿ ವದನೈಹಿ. ಮುಖದಲ್ಲಿ ಬೆಂಕಿಯನ್ನು ಉಗುಳ್ತಾ ಇವೆ. ಅಂಥ ವದನಗಳಿಂದ ಎಲ್ಲ ಕಡೆ ನೀನು ಒಳಗೆ ಸೆಳೆದುಕೊಂಡು ಅವುಗಳನ್ನು ನಿರಂತರವಾಗಿ ಚಪ್ಪರಿಸ್ತಾ ಇದೆಯಾ ನೀನು. ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ವಾಸಸ್ತವೋಗ್ರ ಪ್ರಥಮಂತಿ ವಿಷ್ಣು. ಹೇ ವಿಷ್ಣು, ಅನಂತರದಲ್ಲಿ ಇಡೀ ನಿನ್ನ ಶರೀರ ಕಾಂತಿಯಿಂದ ಬೆಳಗುತ್ತಾ ಇದೆ. ನಿನ್ನ ಭೀಕರವಾಗಿರತಕ್ಕಂಥ ಪ್ರಕಾಶಗಳು ಎಲ್ಲ ಕಡೆ ಹರಡಿಕೊಂಡಿದೆ. ತಮ್ಮ ತೇಜಸ್ಸಿನಿಂದ ಇಡೀ ಜಗತ್ತನ್ನೇ ತುಂಬುತ್ತಾ ಇದೆ. ಎಲ್ಲೆಲ್ಲಿ ನೋಡಿ ನಿನ್ನ ಪ್ರಕಾಶ, ಪ್ರಖರವಾದ ಪ್ರಕಾಶ ಬೇರೆ ಹರಡಿಕೊಳ್ತಾ ಇದೆ ಅಂತ ಇಷ್ಟನ್ನೆಲ್ಲ ಹೇಳ್ದ. ಈ ಪ್ರಳಯ ಕಾಲದಲ್ಲಿ ಏನು ಜಲ ಉಂಟಾಗತ್ತೆ, ಆ ಪ್ರಳಯ ಕಾಲದಲ್ಲಿ ಜಲ ಉಂಟಾದಾಗ ಆ ಜಲದಲ್ಲೇ ಒಂದು ಕ್ರಿಯೆ ಇರುತ್ತೆ. ಸಾಮಾನ್ಯವಾಗಿ ಸಮುದ್ರದ ಹತ್ತಿರಕ್ಕೆ ನಾವು ಅನೇಕ ಬಾರಿ ಹೋಗ್ತೇವೆ. ನಾವು ಸಮುದ್ರದ ಒಳಗಡೆ ಹೋಗಿ ಸಿಕ್ಕಾಕ್ಕೊಳ್ಬೇಕು ಅಂತ ಅನೇಕ ವ್ಯಕ್ತಿಗಳು ಹೋಗಿರಲ್ಲ. ಅದರ ದಡದಲ್ಲಿ ನಿಂತ್ಕೊಂಡಿರ್ತಾರೆ. ವೇಗವಾಗಿ ಒಮ್ಮೆ ಅಲೆ ಬರುತ್ತೆ. ಆ ಅಲೆಯಲ್ಲಿರುವಂಥ ಕ್ರಿಯೆಯಿಂದಲೇ ಅದು ನಮಗೆ ಗೊತ್ತಿಲ್ಲದೇ ಇದ್ದಂತೆ ವೇಗವಾಗಿ ಆ ಅಲೆಗಳು ನಮ್ಮನ್ನು ಎಳೆದುಕೊಂಡು ಒಳಗೊಟ್ಟೋಗುತ್ತವೆ. ನಮ್ಮಲ್ಲಿ ಕ್ರಿಯೆ ಉಂಟಾಯಿತಲ್ವ, ನಾವು ಅನಾಯಾಸವಾಗಿ ಏನೂ ಭಾರೀ ಪ್ರತಿರೋಧವನ್ನು ಒಡ್ಡಿದ್ರೂ ಕೂಡ ಅಲೆಗಳ ಸೆಳೆತಕ್ಕೆ ಸಿಕ್ಕಿ ಸಮುದ್ರದ ಒಳಗಡೆ ವೇಗವಾಗಿ ಪ್ರವೇಶ ಮಾಡಿಬಿಡ್ತೀವಿ. ನಾವು ನಮ್ಮ ಪ್ರಯತ್ನ ಮಾಡಿ ಸಮುದ್ರದ ಒಳಗಡೆ ವೇಗವಾಗಿ ಹೋಗಬೇಕು ಅಂತ ನಮ್ಮ ಬುದ್ಧಿ ಮುಖಾಂತರವಾಗಿ ನಾವು ಹೋಗಿದ್ದಲ್ಲ. ಆ ಸಮುದ್ರದ ಅಲೆಗಳೇ ತನ್ನಷ್ಟಿಗೆ ತಾನೇ ನಮ್ಮನ್ನು ಸೆಳೆದುಕೊಂಡು ಹೊರಟೋಯ್ತು. ಅದೇ ರೀತಿಯಾಗಿ ಭಗವಂತನ ಮುಖದಲ್ಲಿ ಪ್ರವೇಶ ಮಾಡತಕ್ಕಂಥ ಕ್ರಿಯೆ ಇದೆಯಲ್ಲ, ಅದು ದುರ್ಯೋಧನಾದಿಗಳಿಗೆ ಇಲ್ಲ.
ದುರ್ಯೋಧನ, ದುಶ್ಯಾಸನ ಮೊದಲಾಗಿರತಕ್ಕಂಥ ಕೌರವರ ಸೇವನೆಗೆ ಸಂಬಂಧಪಟ್ಟವರು ಅನೇಕ ಸೈನಿಕರುಗಳು ಅವರೆಲ್ಲರೂ ನಾವು ವೇಗವಾಗಿ ಭಗವಂತನ ಮುಖದಲ್ಲಿ ಪ್ರವೇಶ ಮಾಡಬೇಕು ಅಂತ ಅವರೇನು ಆಸೆ ಪಟ್ಟು ಭಗವಂತನ ಮುಖದಲ್ಲಿ ಪ್ರವೇಶ ಮಾಡೋಕ್ಕೆ ಹೊರಡಲಿಲ್ಲ. ಆದರೆ ಏನು ಭಗವಂತನ ಮುಖದಿಂದ ಜ್ವಾಲೆಗಳು ಹೊರಟು ಅವನ ವದನಗಳು ಪ್ರಕಾಶಮಾನವಾಗಿ ಜ್ವಾಲೆಗಳನ್ನು ಉಕ್ಕುತ್ತಾ ಇದೆ, ಅದು ಎಲ್ಲ ಕಡೆಗೂ ಕೂಡ ಆ ಜ್ವಾಲೆಗಳು ಹರಡ್ತಾ ಇದೆ. ಅದರಲ್ಲಿರುವಂಥ ಕ್ರಿಯೆಯಿಂದಲೇ ಏನಾಯಿತು ಅಂದರೆ, ಯಾರಿಗೆ ಆಸಕ್ತಿ ಇದೆಯೋ ಇಲ್ಲೋ, ಅವರ ಪ್ರಯತ್ನ ಪಡ್ತಾ ಇದ್ದಾರೋ ಇಲ್ಲೋ, ವೇಗವಾಗಿ ಎಲ್ಲರನ್ನು ಸೆಳೆದುಕೊಂಡು ಭಗವಂತ ತನ್ನ ಬಾಯಿ ಒಳಗಡೆ ತುಂಬಿಕೊಳ್ತಾ ಇದ್ದಾನೆ. ಆದ್ದರಿಂದ ಆ ಕ್ರಿಯೆ ದುರ್ಯೋಧನಾದಿಗಳಲ್ಲಿ ಇಲ್ಲದೆ ಹೋದರೂ ಕೂಡ ಭಗವಂತನ ಮುಖದಲ್ಲೇ ಏನೋ ಒಂದು ಕ್ರಿಯೆ ಇದೆ, ಅವನ ಜ್ವಾಲೆಗಳೇನು ಹೊರಗಡೆ ಬರ್ತಾ ಇದೆ, ಆ ಕ್ರಿಯೆಯಿಂದಲೇ ಅವನ ಮುಖದಲ್ಲಿ ಎಲ್ಲ ಕೂಡ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಬೇಕು. ಆದ್ದರಿಂದ ಅನ್ಯಚೇಷ್ಟಾಂ ಕುರ್ವತಾಮಪಿ ಭಗವಚ್ಚೇಷ್ಟಯೈವ ಪ್ರಲಯೋದಕೆ ಪ್ರಧಾನಂ ಪ್ರವೇಶವತ್ ಪ್ರವೇಶೋಯಂ ಯುಜ್ಯತೆ ಅಂತಾರೆ. ಆದ್ದರಿಂದ ಹೀಗೆ ಪ್ರವೇಶ ಮಾಡಿಬಿಟ್ರು. ಸೇನಾ ಮಧ್ಯದೋ ಭಗವನ್ಮುಖಾನಾಂ ಉಭಯಾಭಿಮುಖತ್ವಾಚ್ಚ ಉಭಯೇ ಸೇನೆ ತತ್ರ ಪ್ರವಿಶತಃ ಅಂತಾನೆ. ಅದಕ್ಕಂತಾರೆ, ಅದಕ್ಕೆ ಏನಪ್ಪ, ಒಂದೇ ಒಂದು ಸೇನೆ ದುರ್ಯೋಧನನ ಸೇನೆಯಲ್ಲಿರೋ ಒಂದು ಮಾತ್ರ ಭಗವಂತನ ಮುಖದಲ್ಲಿ ಹೋಗ್ತಾ ಇದ್ದಾರೋ, ಹಾಗಾದರೆ ಕುರುಕ್ಷೇತ್ರದ 18 ದಿನದ ಯುದ್ಧಗಳು ಮುಗಿದ ನಂತರದಲ್ಲಿ ಪಾಂಡವರ ಸೇನೆಯಲ್ಲಿದ್ದಂಥ ಎಲ್ಲ ಯೋಧರೇನಿದ್ದರು, ಅನೇಕ ಜನ ದೊಡ್ಡ ದೊಡ್ಡ ಮಹಾರಥರೇನಿದ್ದರು, ಅವರೆಲ್ಲರೂ ಉಳ್ಕೊಳ್ಬೇಕಾಗಿತ್ತು. ಹಾಗಲ್ಲ, ಕೇವಲ ಕೌರವರ ಸೇನೆಯಲ್ಲಿ ಇದ್ದ ದುರ್ಯೋಧನಾದಿಗಳು, ಕರ್ಣ, ಭೀಷ್ಮ, ದ್ರೋಣಾದಿಗಳಿರ್ಬೋದು, ಅಥವಾ ಅವನ ಸೇನೆಯಲ್ಲಿದ್ದಂಥ ಸೈನಿಕರುಗಳಿರ್ಬೋದು, ಅವರು ಮಾತ್ರ ಅಲ್ಲ, ಪಾಂಡವರ ಪಕ್ಷದಲ್ಲಿದ್ದಂಥ ವ್ಯಕ್ತಿಗಳು ಕೂಡ ವೇಗವಾಗಿ ಭಗವಂತನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಎರಡೂ ಕಡೆಗೆ ಭಗವಂತನ ಮುಖ ಅಭಿಮುಖವಾಗಿದೆ. ಈಗ ಮುಂಭಾಗದಿಂದ ಅವನು ದುರ್ಯೋಧನನ ಸೇನೆಯ ಕಡೆಗೆ ಮುಖ ಮಾಡಿಕೊಂಡಿದ್ದಾನೆ ಅಂತ ಭಾವಿಸ್ಕೊಂಡ್ರೆ, ಮುಂಭಾಗದ ಮುಖದಿಂದ ನೇರವಾಗಿ ಕೌರವರ ಸೇನೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಅವನ ಬಾಯ ಪ್ರವೇಶ ಮಾಡ್ತಾ ಇದ್ದಾರೆ. ಹಿಂಭಾಗದಲ್ಲಿರತಕ್ಕಂಥ ಅವನ ಮುಖದಿಂದಲೇ ಪಾಂಡವರ ಸೇನೆಯಲ್ಲಿರತಕ್ಕಂಥ ಎಲ್ಲ ಸೇನಾಳುಗಳು ಕೂಡ ಅವನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ಯುದ್ಧ ಆರಂಭ ಆದ ಕೂಡಲೇ ತತ್ಕಾಲದಲ್ಲೇ ಯಾರು ಸಾಯ್ತಾ ಇದ್ದಾರಲ್ಲ, ಅವರ ತಲೆಗಳು ಈಗಾಗಲೇ ಭಗವಂತನ ಹಲ್ಲುಗಳಲ್ಲಿ ಸಿಕ್ಕೊಂಡು ಅದೆಲ್ಲ ಪುಡಿ 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 ಆಗ್ತಾ ಇದೆ. ಆದರೆ ಇಷ್ಟೆಲ್ಲ ಆಗ್ತಾ ಇದೆ, ಈಗ ಭಗವಂತ ವಿಶ್ವರೂಪವನ್ನು ತೋರಿಸಿದ್ದಾನೆ. ಮುಂದೆ ಕೆಲವೇ ಕ್ಷಣಗಳಲ್ಲಿ ಈ ಘಟನೆಗಳು ನಡೆದು ಹೋಗುತ್ತವೆ. ಆದರೆ ಸೂಕ್ಷ್ಮ ದೃಷ್ಟಿ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಈ ಗೊತ್ತಾಗತ್ತೆ ಹೊರತು, ಮನುಷ್ಯರ ಸಾಮಾನ್ಯವಾದ ದೃಷ್ಟಿಯನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಈ ರೀತಿ ಭಗವಂತನ ಬಾಯನ್ನು ಎಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ ಇತ್ಯಾದಿ ಯಾವುದು ಕೂಡ ಕಾಣಿಸೋದಿಲ್ಲ ಅಂತ ತಿಳಿಸ್ತಾರೆ. ಅರ್ಜುನನೇ ಹೇಳ್ತಾ ಇರೋದು, ಏನು ಎಲ್ಲ ಎರಡು ಕಡೆಯಲ್ಲೂ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅರ್ಜುನ ಭಗವಂತನನ್ನು ನೋಡಿ ಹೇಳ್ತಾ ಇದ್ದಾನೆ. ಮತ್ತು ಅರ್ಜುನನ ಕಾಣಿಸ್ತಾ ಇದೆಯಾ ಇದು ಅಂದರೆ, ಖಂಡಿತವಾಗಲೂ ಅರ್ಜುನನಿಗೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ, ಅರ್ಜುನನಿಗೆ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಭಗವಂತ ದಿವ್ಯವಾದ ಕಣ್ಣುಗಳನ್ನು ನೀಡಿದ್ದಾನೆ. ಆದ್ದರಿಂದ ಸೂಕ್ಷ್ಮವಾಗಿ ನಡೆಯುವ ಪ್ರಕ್ರಿಯೆಗಳು ಕೂಡ ಅರ್ಜುನನಿಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಎಲ್ಲ ಸೇನೆಯಲ್ಲಿರತಕ್ಕಂಥ ವ್ಯಕ್ತಿಗಳು ಅವನ ಹಲ್ಲಿನಲ್ಲಿ ಹೋಗಿ ಸಿಗಾಕೊಳ್ತಾ ಇರೋದು, ಅವನ ಬಾಯಿ ಒಳಗಡೆ ತೂರ್ಕೊಂಡು ಒಳಗೆ ಹೋಗ್ತಾ ಇರೋದು, ಇದೆಲ್ಲ ಅರ್ಜುನನಿಗೆ ಕಂಡೇ ಆತ ಈ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಭಗವಂತ ದಿವ್ಯವಾದ ಚಕ್ಷಸ್ಸನ್ನು ಕೊಟ್ಟ ಮೇಲೆ ಇದೆಲ್ಲವೂ ಕೂಡ ಸಹಜವಾಗಿ ಅರ್ಜುನನಿಗೆ ಒಲಿದು ಬಂತು. ಸಂಜಯ ಇದ್ದ. ಸಂಜಯ ಎಲ್ಲಿ ಕೂತ್ಕೊಂಡಿದ್ದ? ದುರ್ಯೋಧನನ ಅರಮನೆ ಒಳಗಡೆ ಸಂಜಯ ಕೂತ್ಕೊಂಡಿದ್ದ. ಅವನ ಎದುರುಗಡೆ ಯಾರಿದ್ದರು? ಧೃತರಾಷ್ಟ್ರ ಇದ್ದ. ಆದ್ದರಿಂದ ಎಲ್ಲೋ ಕುರುಕ್ಷೇತ್ರದ ರಣಾಂಗಣದಿಂದ ಬಹುದೂರವಾದಂಥ ಆ ಅರಮನೆಯಲ್ಲಿ ಕೂತ್ಕೊಂಡಂಥ ಸಂಜಯನಿಗೂ ಕೂಡ
ವೇದವ್ಯಾಸರು ದಿವ್ಯವಾದ ದೃಷ್ಟಿಯನ್ನು ಕೊಟ್ಟಿದ್ದರು. ಆದ್ದರಿಂದ ಅಲ್ಲಿ ಕೂತ ಸಂಜಯ ತನ್ನ ಎದುರುಗಡೆ ಕೂತಿರತಕ್ಕಂಥ ಧೃತರಾಷ್ಟ್ರನನ್ನು ಯಾವ ರೀತಿಯಾಗಿ ಸ್ಪಷ್ಟವಾಗಿ ನೋಡ್ತಿದ್ನೋ ಅದೇ ರೀತಿಯಾಗಿ ಅನೇಕ ಕಿಲೋಮೀಟರ್ಗಳಷ್ಟು ದೂರದ ಏನು ಕುರುಕ್ಷೇತ್ರ ಇತ್ತು, ಆ ಕುರುಕ್ಷೇತ್ರದಲ್ಲಿ 100 ಕಿಲೋಮೀಟರ್ ದೂರ ನಡೀತಿರತಕ್ಕಂಥ ಯುದ್ಧ ಏನಿದೆ, ಅಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ತನ್ನ ಎದುರುಗಡೆ ಆಸನದಲ್ಲಿ ಕುಳಿತ ಧೃತರಾಷ್ಟ್ರನನ್ನು ಕಾಣುವಂತೆ ಸ್ಫುಟವಾಗಿ ನೋಡ್ತಾ ಇದ್ದ. ಅವರು ಆಡುವ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ. ಅವರು ಆ 18 ಅಕ್ಷೋಹಿಣಿ ಸೇನೆಯಲ್ಲಿ ಯಾವುದೋ ಒಬ್ಬ ಆ ಸೇನೆಯ ಸೈನಿಕ ಮತ್ತೊಬ್ಬ ಸೈನಿಕನ ಜೊತೆಗೆ ಕಿವಿಯಲ್ಲಿ ಗುಟ್ಟಾಗಿ ಏನಾದರೂ ಮಾತಾಡಿದ್ರೆ ಅದು ಅವನ ಪಕ್ಕದಲ್ಲಿದ್ದ ಇನ್ನೊಬ್ಬ ಸೈನಿಕನಿಗೆ ಗೊತ್ತಾಗದೇ ಇದ್ದರೂ ಕೂಡ ದೂರದಲ್ಲಿ ಕುಳಿತಿರತಕ್ಕಂಥ ಸಂಜಯನಿಗೆ ಅವನ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದ ವಿಚಾರಗಳು ಕೇಳಿಸ್ತಿತ್ತು. ಕಾರಣ ಏನು ಅಂದರೆ ವೇದವ್ಯಾಸರು ಅಂಥ ದಿವ್ಯವಾದ ದೃಷ್ಟಿಯನ್ನು ಸಂಜಯನಿಗೆ ನೀಡಿದರು. ಆದ್ದರಿಂದ ಅರ್ಜುನನಿಗೆ ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದರಿಂದ ಎಲ್ಲ ಎರಡೂ ಭಾಗದಿಂದ ಸೇನೆಯ ಇಲ್ಲಿರತಕ್ಕಂಥ ಸೈನಿಕರುಗಳು ಭಗವಂತನಾದ ಕೃಷ್ಣನ ಬಾಯನ್ನು ಪ್ರವೇಶ ಮಾಡೋದನ್ನು ಎಲ್ಲ ಸೂಕ್ಷ್ಮವಾದದ್ದನ್ನು ಈತ ನೋಡ್ತಾ ಇದ್ದ. ಆದ್ದರಿಂದ ಅನೇಕವಾಗಿ ನಾವು ಈ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಅನೇಕ ವಿಚಾರಗಳು, ಅನೇಕ ವಸ್ತುಗಳು, ಅವುಗಳು ಪ್ರಾಣಿಗಳ ಸೂಕ್ಷ್ಮ ದೃಷ್ಟಿಗೆ ಕಾಣ್ತವೆ. ನಾವು ಅದನ್ನು ಗಮನಿಸ್ಕೊಳ್ಬೇಕು. ನಮ್ಮ ಕಣ್ಣುಗಳಿಗೆ ಕಾಣಲಿಲ್ಲ ಅಂತ ಯಾವುದು ಕಾಣೋದಿಲ್ಲ ಅಂತ ಅನ್ನಕ್ಕೆ ಬರೋದಿಲ್ಲ. ಹದ್ದುಗಳಿದೆ. ಹದ್ದುಗಳು ಆಕಾಶದಲ್ಲಿ ಮೇಲ್ಭಾಗದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಸಮುದ್ರದಲ್ಲಿ ಮೀನುಗಳಿರುತ್ತೆ, ನದಿಯಲ್ಲಿ ಮೀನುಗಳಿರುತ್ತೆ. ಆ ಮೀನುಗಳು ಯಾವ ಕ್ಷಣದಲ್ಲಿ ಮೇಲಕ್ಕೆ ಬರುತ್ತಲ್ಲ, ಆ ನದಿಯಲ್ಲಿ ಮೀನುಗಳು ಸ್ವಲ್ಪ ಮೇಲ್ಭಾಗದಲ್ಲಿ ಓಡಾಡೋಕ್ಕೆ ಶುರು ಮಾಡಿದ ಕೂಡಲೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಷ್ಟು ಮೇಲೆ ಹಾರಾಟವನ್ನು ಮಾಡ್ತಿರ್ತಕ್ಕಂಥ ಹದ್ದುಗಳಿದೆಯಲ್ಲ, ಅದರ ಕಣ್ಣಿಗೆ ಸ್ಪಷ್ಟವಾಗಿ ಮೀನುಗಳು ಮೇಲೆ ಬಂದಿರೋದು ಕಾಣಿಸ್ತವೆ. ಆ ನದಿಯ ದಡದಲ್ಲೇ ಇದ್ದಂಥ ನಮಗೆ ಆ ನದಿಯಲ್ಲಿ ಮೀನುಗಳು ಸ್ವಲ್ಪ ಮೇಲೆ ಬಂದರೆ ನಮ್ಮ ಕಣ್ಣಿಗೆ ಕಾಣೋಲ್ಲ, ನಮ್ಮ ಕಣ್ಣಿಗೆ ಅಷ್ಟು ಶಕ್ತಿ ಇಲ್ಲ. ಆದರೆ ಭಗವಂತ ಆ ಹದ್ದುಗಳಿಗೆ ಅಂಥ ಒಂದು ಶಕ್ತಿಯನ್ನು ಕಣ್ಣುಗಳಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಗೃಧ್ರದೃಷ್ಟಿ ಅಂತ ಕರೆಯೋದು. ಗೃದ್ಧ ಅಂದರೆ ಹದ್ದುಗಳು. ಹದ್ದಿನ ದೃಷ್ಟಿ ಅದು ಮಹಾ ಚುರುಕದು. ಎಷ್ಟು ದೂರದಲ್ಲಿರಲಿ ಒಂದು ಕ್ಷಣದಲ್ಲಿ ಗೊತ್ತಾಗುತ್ತೆ ಅದಕ್ಕೆ. ಭೂಮಿಯ ಮೇಲೆ ಯಾವುದೋ ಒಂದು ಗುಡ್ಡದಲ್ಲಿ ಸಣ್ಣದಾದ ಹಾವು ಹರ್ಕೊಂಡು ಹೋಗ್ತಾ ಇದ್ದರು, ಆಕಾಶದಲ್ಲಿರತಕ್ಕಂಥ ಹದ್ದಿಗೆ ಗೊತ್ತಾಗಿ ವೇಗವಾಗಿ ಬಂದು ತನ್ನ ಕಾಲುಗಳಲ್ಲಿ ಅದನ್ನು ಹಿಡಿದುಕೊಂಡು ಹೊರಟೋಗ್ಬಿಡುತ್ತವೆ. ಹಾಗೆ ನಮ್ಮ ಕಣ್ಣುಗಳಿಗೆ ಸೂಕ್ಷ್ಮವಾದ ಈ ಅನೇಕ ವಿಚಾರಗಳು, ನಮ್ಮ ಕಣ್ಣುಗಳಿಗೆ ವಸ್ತುಗಳು ಕಾಣದೇ ಹೋದರೂ ಕೂಡ ಯೋಗಿಗಳು ಯಾರಿದ್ದಾರೆ, ಯೋಗದ ಸಿದ್ಧಿಯನ್ನು ಪಡೆದಂಥ ಮಹಾ ಋಷಿಗಳು ಯಾರಿದ್ದಾರೆ, ಅಂಥವರ ಕಣ್ಣಿಗೆ ಸೂಕ್ಷ್ಮವಾದ ವಿಚಾರಗಳು ಕಂಡು ಬರ್ತವೆ. ಆದ್ದರಿಂದ ಅರ್ಜುನನಿಗೆ ಮಾತ್ರ, ಬೇರೆ ವ್ಯಕ್ತಿಗಳಿಗೆ ಕಾಣದೇ ಹೋದರೂ ಕೂಡ ಸೇನೆಯಲ್ಲಿದ್ದಂಥವರಿಗೆ ಅರ್ಜುನನಿಗೆ ದಿವ್ಯದೃಷ್ಟಿ ಇರೋದರಿಂದ ಎಲ್ಲ ಸೈನಿಕರುಗಳು ಕೂಡ ವೇಗವಾಗಿ ಕೃಷ್ಣನ ಬಾಯನ್ನು ಪ್ರವೇಶ ಮಾಡ್ತಾ ಇರೋದನ್ನು ಅರ್ಜುನ ನೋಡ್ತಾ ಇದ್ದಾನೆ ಅಂತ ಅಂತಾರೆ. ಆದ್ದರಿಂದ ಮಾನುಷ ದೃಷ್ಟಿಗೆ ಗೋಚರ ಆಗೋದಿಲ್ಲ ಅಷ್ಟೇ, ಅರ್ಜುನನಿಗೆ ದಿವ್ಯ ಚಕ್ಷುಸ್ಸಿರೋದ್ರಿಂದ ಕಾಣುತ್ತೆ. ಅದನ್ನೇ ಅಂತಾರೆ. ಕೆಲವರು ಒಂದು ಮಡಕೆ ಇರುತ್ತೆ, ಆ ಮಡಕೆ ಅದು ಮುರಿದಿರುತ್ತದು, ಅದರ ಚೂಳುಗಳು ಕೆಳಗೆ ಬಿದ್ದಾಗ ಮಾತ್ರ ಓಹೋ ಮಡಕೆ ಒಡೆದೋಗಿದೆ ಇದು ಅಂತ ನಮಗೆ ದೂರದಲ್ಲಿದ್ದಂಥ ನಮ್ಮವರಿಗೆ ಕಾಣುತ್ತೆ. ಆದರೆ ಸೂಕ್ಷ್ಮ ದೃಷ್ಟಿ ಇರುವಂಥ ವ್ಯಕ್ತಿಗಳಿಗೆ ದೂರದಿಂದಲೇ ಅವರು ಮಡಿಕೆ ಮೇಲೆ ಇರತಕ್ಕಂಥ ಸೂಕ್ಷ್ಮವಾದ ಗೆರೆಗಳನ್ನು ಗಮನಿಸಿ ಈ ಮಡಕೆ ಈಗಾಗಲೇ ಒಡೆದೋಗಿದೆ ಅಂತ ಬೇಕಾದರೆ ಹೇಳ್ತಾರೆ. ಯೋಗಿಗಳಿಗೆ ಅದು ಕಂಡುಬಿಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದಂತೆ
ನೋಡೋದಕ್ಕೆ ಭಾರೀ ಭರ್ಜರಿ ಆಗಿರತಕ್ಕಂಥ ದೇಹದ ಆಕಾರವನ್ನು ಹೊಂದಿದ್ದ. ಯಾರು ಅಂದರೆ ಪುರೂರವ ಚಕ್ರವರ್ತಿ. ಊರ್ವಶಿಯ ಜೊತೆಗೆ ಸಮಾಗಮವನ್ನು ಮಾಡಿದಂಥವನು. ಅನೇಕ ವರ್ಷಗಳ ಕಾಲ ವಿಹಾರವನ್ನು ಮಾಡ್ತಾ ಇದ್ದ. ಮೇಲ್ನೋಟಕ್ಕೆ ನೋಡಿದರೆ ಪುರೂರವ 18-20 ವರ್ಷದ ತರುಣನಂತೆ ಕಾಣಿಸ್ತಿದ್ದ ಎಲ್ಲ ಸಾಮಾನ್ಯರ ದೃಷ್ಟಿಗೆ. ಆದರೆ ದೇವತೆಗಳ ದೃಷ್ಟಿ ನೋಡಿದ್ರು. ಅಶ್ವಿನಿ ದೇವತೆಗಳು ಹೇಳ್ತಾರೆ ಪುರೂರವನಿಗೆ, ನಿನಗೆ ವೃದ್ಧಾಪ್ಯ ಬಂದುಬಿಟ್ಟಿದೆ ಅಂತಂದರು. ಅವನಿಗೆ ಬಂದಿರತಕ್ಕಂಥ ವೃದ್ಧಾಪ್ಯ ಅದು ಸೂಕ್ಷ್ಮ ದೃಷ್ಟಿ ಇರತಕ್ಕಂಥ ದೇವತೆಗಳಿಗೆ ನಿನಗೆ ಎಷ್ಟು ವರ್ಷ 1000 ವರ್ಷಗಳಾಗಿದೆ ಅಂತ ತಕ್ಷಣದಲ್ಲಿ ಅಶ್ವಿನಿ ದೇವತೆಗಳು ಹೇಳಿಬಿಟ್ರು ಅವನಿಗೆ. ಅದೇ ಸಾಮಾನ್ಯರ ದೃಷ್ಟಿಗೆ ಪುರೂರವನನ್ನು ನೋಡಿದ ಕೂಡಲೇ ಇವನಿಗೆ ಎಷ್ಟು ವರ್ಷ ಆಗಿದೆ ಅಂತ ಹೇಳಲಿಕ್ಕಾಗಲಿಲ್ಲ. ಆದ್ದರಿಂದ ದಿವ್ಯ ದೃಷ್ಟಿ, ಯೋಗದ ದೃಷ್ಟಿ, ಸೂಕ್ಷ್ಮ ದೃಷ್ಟಿಯನ್ನು ಹೊಂದಿದಂಥ ವ್ಯಕ್ತಿಗಳಿಗೆ ಕಾಣುವ ಸಂಗತಿಗಳು ಬೇರೆ. ಅದರಂತೆ ಅರ್ಜುನನಿಗೆ ಎರಡೂ ಸೇನೆಯಲ್ಲಿರತಕ್ಕಂಥ ಎಲ್ಲ ಸೈನಿಕರುಗಳು, ಅಲ್ಲಿರತಕ್ಕಂಥ ವೀರರು ಅವರೆಲ್ಲ ಭಗವಂತನ ಬಾಯನ್ನು ಪ್ರವೇಶ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂತ ತಿಳಿಸ್ತಾರೆ. ಅದನ್ನು ನೋಡಿದ ಅರ್ಜುನ ನೋಡಿ ಲೇಲಿಸ್ಯಸೆ ಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಹ ಪ್ರತಪಂತಿ ವಿಷ್ಣೋ ಅಂತ ವಿಷ್ಣುವಿನ ಸ್ವರೂಪವನ್ನು ಈ ರೀತಿಯಾಗಿ ವರ್ಣನೆಯನ್ನು ಮಾಡಿದ. ಆಗ ಮಾಡಿ ಹೀಗೆ ಮಾಡ್ತಾ ಇದ್ದಾನೆ, ತಾನೇ ಹೇಳ್ತಾ ಇದ್ದಾನೆ, ಹೇ ವಿಷ್ಣೋ ಅಂತ ಕರೀತಿದ್ದಾನೆ. ನಿನ್ನ ತೇಜಸ್ಸು ಎಲ್ಲ ಕಡೆ ಹರಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಆದರೂ ಭಗವಂತನ ವಿಶ್ವರೂಪದ ಆ ಉಗ್ರವಾದ ರೂಪವನ್ನು ನೋಡ್ತಾ ನೋಡ್ತಾ ಇವನ ಮನಸ್ಸಿನಲ್ಲಿ ಕೂಡಲೇ ಯಾರಪ್ಪ ಇದು ಅಂತ ಮತ್ತೆ ಮತ್ತೆ ಪ್ರಶ್ನೆ ಉದ್ಭವಿಸೋದಕ್ಕೆ ಶುರು ಆಯಿತು. ಕೂಡಲೇ 31ನೇ ಶ್ಲೋಕ, ಅದರಲ್ಲಿ ಅರ್ಜುನ ಕೃಷ್ಣನನ್ನ ಕುರಿತೇ ಕೇಳ್ತಾ ಇದ್ದಾನೆ. ಆಖ್ಯಾಹಿಮೇ ಕೋ ಭವಾನ್ನ ಉಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಈಗ ಅರ್ಜುನನಿಗೆ ಪೂರ್ಣವಾಗಿ ಭಗವಂತ ತುಂಬಿಕೊಂಡಿದ್ದಾನೆ ಮನಸ್ಸಿನಲ್ಲಿ. ಆದ್ದರಿಂದ ಹೇ ದೇವಾ ದೇವವರ, ದೇವೇಶು ಅಯಮೇವ ವರಃ ಶ್ರೇಷ್ಠ ದೇವವರ, ಹೇ ದೇವೋತ್ತಮ, ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ. ನಾನು ಪ್ರತಿನಿತ್ಯ ಕೃಷ್ಣನ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ದೆ. ಕೃಷ್ಣನ ಜೊತೆಗೆ ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ತಿದ್ದೆ. ಚತುರ್ಭುಜಗಳನ್ನು ಧರಿಸಿದ್ದ ಕೃಷ್ಣ, ತುಂಬ ಸುಂದರವಾದ ರೂಪ, ಎಲ್ಲರನ್ನ ಆಕರ್ಷಣೆ ಮಾಡತಕ್ಕಂಥ ರೂಪ ಇರುವಂಥ ಕೃಷ್ಣನನ್ನು ನಾನು ನೋಡಿದ್ದು. ಅದೇ ಕೃಷ್ಣ ಈಗ ವಿಶ್ವರೂಪವನ್ನು ತೋರಿಸ್ತಾ ಭಾರೀ ಉಗ್ರವಾದ ರೂಪವನ್ನು ತೋರಿಸ್ತಾ ಇದೆಯಾ. ಆದ್ದರಿಂದ ಇದನ್ನು ನೋಡ್ತಾ ನೋಡ್ತಾ ಅದೇ ಕೃಷ್ಣ ಹೌದೋ ಅಲ್ಲೋಪ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ನಿನ್ನ ತೇಜಸ್ಸುಗಳು ಎಲ್ಲ ಕಡೆ ಹರಡ್ತಾ ಇದೆ ಅಂತ ಗೊತ್ತಿದೆ ಅವನ ಬಗ್ಗೆ. ಆದರೂ ಇನ್ನೂ ಅನೇಕ ವಿಚಾರಗಳು ಕೃಷ್ಣನ ಬಗ್ಗೆ ಅರ್ಜುನನಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲವನ್ನು ನೋಡ್ತಾ ಇದ್ದರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ, ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ, ಈ ಉಗ್ರ ರೂಪವನ್ನು ಧರಿಸಿರ್ತಕ್ಕಂಥ ನೀನು ಯಾರು ಅಂತ ಕೇಳ್ತಾ ಇದ್ದಾನೆ. ನಮೋಸ್ತುತೆ ದೇವವರ ಪ್ರಸೀದ, ಹೇ ದೇವೋತ್ತಮ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಇಂಥ ಉಗ್ರವಾದ ರೂಪವನ್ನು ಇನ್ನು ನೋಡೋಕ್ಕಾಗಲ್ಲ ನನ್ನ ಕೈಲಿ. ಪ್ರಸೀದ, ಸ್ವಲ್ಪ ಪ್ರಸನ್ನನಾಗು. ವಿಜ್ಞಾತುಮಿಚ್ಛಾಮಿ ಭವಂತ ಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನಿನ್ನ ಬಗ್ಗೆ ಅದು ಎಂಥವನು, ನೀನು ಆದಿಪುರುಷನಾದಂಥವನು, ಅಂಥ ನಿನ್ನ ಬಗ್ಗೆ ಇನ್ನೂ ಹೆಚ್ಚಿಗೆ ನಾನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಆದ್ದರಿಂದ ಯಾಕೆ ಅಂದರೆ ನಿನ್ನ ಪ್ರವೃತ್ತಿ ಏನೋ ನನ್ನ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅನೇಕ ರೂಪಗಳನ್ನು ತೋರಿಸ್ದ್ಯಾ, ಎಲ್ಲ ಕಡೆ ವ್ಯಾಪ್ತವಾದ ರೂಪಗಳನ್ನು ತೋರಿಸ್ದ್ಯಾ, ಎಲ್ಲ ಕಡೆ ನಿನ್ನ ಪ್ರಕಾಶ ಹರಡ್ಕೊಂಡಿರೋದನ್ನು ನೋಡಿದೆ. ಮತ್ತು ನೋಡ್ತಾ ಇದ್ದೀನಿ ಸಮಗ್ರವಾದ ಸೇನೆಯನ್ನೆಲ್ಲ ನುಂಗುತ್ತಾ ಇದ್ದೀಯ ನೀನು. ಆದ್ದರಿಂದ ನಿನ್ನ ಬಗ್ಗೆ ಪೂರ್ಣವಾದ ಪರಿಚಯ ನನಗೆ ಬೇಕಾಗ್ತಾ ಇದೆ. ಆದ್ದರಿಂದ ಇನ್ನು ಹೆಚ್ಚಿನ ವಿಚಾರವನ್ನು ನಾನು ತಿಳ್ಕೊಳ್ಬೇಕು. ಆದ್ದರಿಂದ ನನ್ನ ಬುದ್ಧಿಶಕ್ತಿಗೆ ಅದು ನಿಲ್ಕೊಲ್ಲ.
ಆದ್ದರಿಂದ ದಯಮಾಡಿ ಕೃಷ್ಣ ನೀನೇ ನನಗೆ ಹೇಳಬೇಕು, ನಿನ್ನ ಪ್ರವೃತ್ತಿ ನನಗೆ ಪೂರ್ಣವಾಗಿ ಅರ್ಥವಾಗ್ತಿಲ್ಲ. ಆದ್ದರಿಂದ ಕೋ ಭವಾನ್ ಅಂತ ಯಾಕೆ ಕೇಳಿದ ಇವನು? ನೀನು ಯಾರು ಅಂತ ಯಾಕೆ ಕೇಳಿದ್ದಾನೆ? ಕೃಷ್ಣನೇ ದಿವ್ಯ ದೃಷ್ಟಿಯನ್ನು ಕೊಟ್ಟು ಇವನಿಗೆ ನೋಡು ಅಂತ ತೋರಿಸಿದಾಗ ಕೃಷ್ಣ ಅಂತ ಗೊತ್ತಿಲ್ವಾ ಅಂದರೆ ಅದಕ್ಕಂತಾರೆ ಧರ್ಮಾಂತರ ಜ್ಞಾನಾರ್ಥಮೇವ ಕೋ ಭವಾನ್ ಇತಿ ಪ್ರಶ್ನ. ಕೃಷ್ಣ ಅಂತ ಗೊತ್ತಿದೆ, ಅವನಿಗೆ ಅನಂತ ರೂಪಗಳಿದೆ ಅಂತ ಗೊತ್ತಾಯಿತು, ಉಗ್ರವಾದ ರೂಪವನ್ನು ತೊಟ್ಟಿದ್ದಾನೆ ಅಂತ ನೋಡ್ತಾ ಇದ್ದಂತೆ ಇನ್ಯಾರಪ್ಪ ಇವನು ಅನ್ನೋ ದೃಷ್ಟಿಯಿಂದ ಅವನ ವಿಶೇಷವಾದ ಪರಿಚಯವನ್ನು ಮಾಡಿಕೊಳ್ಳೋ ದೃಷ್ಟಿಯಿಂದ ನೀನು ಯಾರು ಪೂರ್ತಿ ಹೇಳು ನನಗೆ ಅಂತ ಆ ರೀತಿಯಾಗಿ ಅವನ ಕೆಲವು ಗುಣಗಳು ತಿಳಿದಿದ್ದರೂ ಹೆಚ್ಚಿನ ಗುಣಗಳನ್ನು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ. ನಾವೇ ನಮ್ಮ ಸ್ನೇಹಿತರಿರ್ತಾರೆ ಎಷ್ಟೋ ಬಾರಿ, ಅವನು ಪ್ರತಿನಿತ್ಯ ಮಾತಾಡಿಸ್ತಾ ಇರ್ತೀವಿ, ಎಲ್ಲ ಮಾತಾಡ್ತಾ ಇರ್ತೀವಿ, ಅನೇಕ ವಿಚಾರಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ ಅವನು. ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಇನ್ನೇನೇನೋ ವಿಚಾರಗಳನ್ನ ಹೇಳ್ತಾನೆ. ಅದ್ಭುತವಾದ ಅವನು ವಿಚಾರ ಕೇಳ್ತಾ, ಅಪ್ಪ ನೀನು ಯಾರಯ್ಯ, ನೀನು ಪೂರ್ಣವಾಗಿ ನೀನು ಯಾರು ಅಂತ ಹೇಳು ಅಂತ ಕೇಳ್ತೀವಿ. ಎಷ್ಟೋ ವರ್ಷದಿಂದ ಅವನು ಸ್ನೇಹಿತ ಅಂತ ಗೊತ್ತಿದೆ, ಮತ್ತು ನೀನು ಯಾರು ಅಂತ ಕೇಳಿದ್ರೆ ನಿನ್ನ ಬಗ್ಗೆ ವಿಶೇಷವಾದ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಅದೇ ರೀತಿಯಾಗಿ ಕೃಷ್ಣನ ಬಗ್ಗೆ ಅರ್ಜುನ ನೀನು ಯಾರು ಅಂತ ಕೇಳಿದ್ದು ಯಾಕೆ ಅಂದರೆ ನಿನ್ನ ವಿಶೇಷವಾದ ವಿಚಾರಗಳನ್ನು ನನಗೆ ತಿಳಿಸು ಅನ್ನೋ ದೃಷ್ಟಿಯಿಂದ ಭಗವಂತನನ್ನು ಪ್ರಶ್ನಿಸುವಂಥ ರೂಢಿ ಮಾಡ್ದ. ಆದ್ದರಿಂದ ಭಗವಂತನ ಸ್ವರೂಪ ಗೊತ್ತಿಲ್ಲ, ಗುಣಧರ್ಮ ಗೊತ್ತಿಲ್ಲ ಅಂತ ಅಲ್ಲ, ಹಿಂದೆಯೇ ಇದೇ ಶ್ಲೋಕದಲ್ಲೇ ಹೇ ವಿಷ್ಣು ಅಂತ ಕರಿತಾ ಇದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ಅಂಥೇಳಿ ನೀನೇ ಅಕ್ಷರ ಅವ್ಯಯ ಎಲ್ಲವನ್ನು ಕೂಡ ಸಂಬೋಧನೆ ಮಾಡಿ ಹೇಳಿದ್ದಾನೆ. ಆದ್ದರಿಂದ ವಿಶೇಷವಾಗಿ ನೀನು ಯಾರು, ಹಾಗಾದರೆ ನನಗೆ ತಿಳಿಸು ಅಂತ ಕೃಷ್ಣನಲ್ಲಿ ಸಂಬೋಧನೆಯನ್ನು ಮಾಡಿ ಕೇಳಿಕೊಂಡ ಅಂತ ಅರ್ಥ. ಶ್ರೀ ಭಗವಾನ್ ಉವಾಚ. ಆಗ ಅರ್ಜುನನ ಅವಸ್ಥೆ ನೋಡ್ತಾನೆ ಕೃಷ್ಣ. ಭಾರೀ ಆನಂದ ಪಡ್ತಾ ಇದ್ದ ಅನೇಕ ರೂಪಗಳನ್ನು ನೋಡಿದ್ರೆ. ಈಗ ನೋಡಿದ್ರೆ ಆವಾಗೆಲ್ಲ ಕೇಳಲೇ ಇಲ್ಲ, ನೀನು ಯಾರು ಕೇಳಲಿಲ್ಲ. ಯಾಕೆ? ಆನಂದವಾಗಿ ನನ್ನ ಅನಂತ ರೂಪಗಳನ್ನು ನೋಡ್ತಾ ಇದ್ದ, ನನ್ನ ಶರೀರದಲ್ಲಿರ್ತಕ್ಕಂಥ ಅನಂತ ವಸ್ತುಗಳನ್ನು ನೋಡ್ತಾ ಇದ್ದ, ಎಲ್ಲ ನೋಡ್ತಾ ಇದ್ದ. ಯಾವಾಗ ಸ್ವಲ್ಪ ಉಗ್ರ ರೂಪವನ್ನು ತೆಗೆದುಕೊಂಡು ಇಡೀ ಸೇನೆಗಳನ್ನು ಕಬಳಿಸೋದಕ್ಕೆ ಶುರು ಮಾಡಿದೆ, ಆವಾಗ ನೀನು ಯಾರಪ್ಪ ಪೂರ್ಣವಾಗಿ ಹೇಳಿಬಿಡು, ನನ್ನನ್ನು ಯುದ್ಧ ಮಾಡು ಅಂತ ಇಲ್ಲಿ ಪ್ರೇರಣೆ ಮಾಡಿ ಇವರನ್ನೆಲ್ಲ ಸಾಯಿಸಬೇಕು ಅಂತ ಹೇಳಿ ನನಗೆ ಉಪದೇಶ ಮಾಡೋದಕ್ಕೆ ಶುರು ಮಾಡಿದ್ಯಾ. ನನಗೆ ಪೂರ್ಣವಾಗಿ ಯುದ್ಧದಲ್ಲಿ ಪ್ರವೃತ್ತಿ ಆಗಲೇಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವರೂಪವನ್ನು ನೀನು ನಂಗೆ ತೋರಿಸಿದ್ದು ನಿಜ. ಅಂಥ ವಿಶ್ವರೂಪವನ್ನು ತೋರಿಸಿ ಯುದ್ಧದಲ್ಲಿ ಪ್ರವೃತ್ತಿಯನ್ನು ನನಗೆ ಮಾಡಿಸಿ ಎದುರಿಗಿರುವಂಥ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಮೊದಲಾದವ್ರನ್ನ ನಾನು ಸಾಯಿಸಬೇಕು ಅಂತ ಹೇಳೋಕ್ಕೆ ಹೊರಟ ನೀನು ಈಗ ನೋಡಿದ್ರೆ ಉಗ್ರವಾದ ರೂಪವನ್ನು ತೆಗೆದುಕೊಂಡು ಎಲ್ಲ ವ್ಯಕ್ತಿಗಳನ್ನು, ನಮ್ಮ ಸೇನೆಯಲ್ಲಿರೋ ವ್ಯಕ್ತಿಗಳನ್ನು, ಕೌರವರ ಸೇನೆಯಲ್ಲಿರೋ ವ್ಯಕ್ತಿಗಳನ್ನು ಎಲ್ಲರನ್ನೂ ನೀನೇ ನುಂಗು ಹಾಕ್ತಾ ಇದ್ದೀಯಾ. ಆದ್ದರಿಂದ ನೀನು ಯಾರು? ಪೂರ್ಣವಾಗಿ ನಿನ್ನ ಪರಿಚಯವನ್ನು ಇಷ್ಟರ ತನಕ ನಿನ್ನ ಜೊತೆಗೆ ಇದ್ದರೂ ನನಗಾಗಲಿಲ್ಲ. ಆದ್ದರಿಂದ ನಿನ್ನ ವಿಶೇಷವಾದ ಗುಣಧರ್ಮಗಳನ್ನು ನನಗೆ ಪ್ರಸ್ತುತಪಡಿಸು, ನನ್ನ ಮನಸ್ಸಿಗೆ ನಾಟುವಂತೆ ತಿಳಿಸು. ನೀನು ಯಾಕೆ ಇಡೀ ನನ್ನ ಕೈಯಲ್ಲಿ ಯುದ್ಧ ಮಾಡಿಸಿ ನಾನು ಅವ್ರನ್ನೆಲ್ಲ ಸಾಯಿಸೋಂಗೆ ಮಾಡಬೇಕಾಗಿತ್ತು, ಅಂಥದ್ದು ಇನ್ನೂ ಯುದ್ಧ ಪ್ರಾರಂಭವಾಗ್ತಾ ಇದ್ದಂತೆ ಈಗಲೇ ನೀನೇ ಎಲ್ಲರನ್ನ ಸ್ವಾಹಾಕಾರ ಮಾಡ್ತಾ ಇದೆಯಲ್ಲ, ಇದನ್ನು ಯಾಕೆ ಮಾಡ್ತಾ ಇದ್ದೀಯ ನೀನು? ಹಾಗಾದರೆ ನೀನು ಯಾರು? ನಿನ್ನ ಪೂರ್ಣವಾದ ಪರಿಚಯ ಏನು? ನನ್ನ ಮನಸ್ಸಿಗೆ ಎಷ್ಟು ತಿಳ್ಕೊಳ್ಳೋಕೆ ಸಾಧ್ಯ ಅಷ್ಟನ್ನಾದರೂ ನೀನು ತಿಳಿಸು ಅಂತ ಕೂಡಲೇ ಕೇಳ್ಕೊಂಡ. ಕೂಡಲೇ ಶ್ರೀ ಭಗವಾನುವಾಚ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಅದಕ್ಕೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಭಗವಂತ ಉತ್ತರ ಕೊಟ್ಟ. ನಾನು ಪೂರ್ಣ ಷಡ್ಗುಣೇಶ್ವರಿಯ ಸಂಪನ್ನನಾದ ವ್ಯಕ್ತಿ.
ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸಃ ಶ್ರೇಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತಿಂಗನ ಅಂತಾರೆ. ಈ 6 ಅದ್ಭುತವಾದ ಗುಣಗಳಿಗೆ ಭಗ ಅಂತ ಹೆಸರು. ಆ ಭಗವನ್ನು ಹೊಂದಿದವನಾದ್ದರಿಂದ ನಾನು ಭಗವಾನ್. ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಅಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಷಣ್ಣಾಂ ಭಗ ಇತೀರ್ಣ ಅಂತ ಹೇಳ್ತಾರೆ. ಆದ್ದರಿಂದ ಇಡೀ ಜಗತ್ತಿನ ಉತ್ಪತ್ತಿ ವಿನಾಶ ವಿದ್ಯಾ ಅವಿದ್ಯಾ ಇತ್ಯಾದಿಗಳೆಲ್ಲವನ್ನು ಬಲ್ಲವನು ನಾನು. ಆದ್ದರಿಂದ ನಾನು ಪೂರ್ಣ ಷಡ್ಗುಣ. ತೇಜಸ್ಸು ಬಲ ಪರಾಕ್ರಮ ಮೊದಲಾಗಿರತಕ್ಕಂಥ ಪ್ರಮುಖವಾದ ಗುಣಗಳೇನಿದೆ ಆ ಗುಣಗಳಿಂದ ಪರಿಪೂರ್ಣನಾದ ವ್ಯಕ್ತಿ ನಾನೇನೇ ಅರ್ಜುನ ಅಂತ ಕೃಷ್ಣ ಅರ್ಜುನನಿಗೆ ಹೇಳಬೇಕಾದರೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಆದರೆ ಆ ರೀತಿಯಾದ ಶಬ್ದವನ್ನು ಪ್ರಯೋಗ ಮಾಡದೆ ಇಲ್ಲಿ ಹೇಳ್ತಾ ಇದ್ದಾನೆ, ಕಾಲೋಸ್ಮಿ, ನನ್ನನ್ನು ಜನ ಕಾಲ ಅಂತ ಕರೀತಾರೆ, ನಾನೇ ಕಾಲಸ್ವರೂಪಿಯಾದವನು ಅಂತ ಅರ್ಜುನನಿಗೆ ತಾನು ಕಾಲ ಅಂತ ತಿಳಿಸ್ಕೊಟ್ಟ. ಕಾಲನಾಮಕನಾದ್ದರಿಂದಲೇ ಇಡೀ ಲೋಕವನ್ನು ನಾನು ಕಲನ ಮಾಡ್ತಾ ಇದ್ದೇನೆ, ನಾಶ ಮಾಡ್ತಾ ಇದ್ದೇನೆ. ಲೋಕಕ್ಷಯ ಕೃತ, ಸಮಗ್ರವಾದ ಲೋಕಗಳನ್ನೆಲ್ಲ ಈಗ ನಾನು ತಿಂದು ಹಾಕ್ತಾ ಇದ್ದೇನೆ. ಆದ್ದರಿಂದ ನಾನು ಷಡ್ಗುಣ ಐಶ್ವರ್ಯ ಸಂಪನ್ನನಾದವನು ಅಂದರೆ ನೀನು ಮತ್ತೆ ಕೇಳ್ತೀಯ, ಇಂಥ ವಿಶೇಷವಾದ ಗುಣಗಳಿಂದ ಪರಿಪೂರ್ಣನಾದ ವ್ಯಕ್ತಿ ನೀನು ಯಾಕೆ ಎಲ್ಲರನ್ನೂ ಕೂಡ ನುಂಗು ಹಾಕ್ತಾ ಇದೆಯಾ ಅಂತ ಕೇಳ್ತೀಯ ನೀನು. ಅದಕ್ಕೆ ನಾನು ಕಾಲಪುರುಷ. ನಾನು ಕಾಲಪುರುಷನಾದ್ದರಿಂದ ಇಡೀ ಲೋಕವನ್ನು ನಾನು ಕ್ಷಯ ಮಾಡ್ತಾ ಇದ್ದೇನೆ. ಎಲ್ಲರನ್ನ ಕ್ಷಯ ಮಾಡುವವನು ನಾನೇನೇ. ಆದ್ದರಿಂದ ಎರಡೂ ಸೇನೆಗಳಲ್ಲಿರುವ ವ್ಯಕ್ತಿಗಳನ್ನು ನುಂಗು ಹಾಕ್ತಾ ಇದ್ದೇನೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಈ 32ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ತಿಳಿಸ್ತಾ, ಅಂಥ ಕಾಲನಾಮಕನಾಗಿರತಕ್ಕಂಥ ಭಗವಂತನ ಅವನಿಗೆ ಈ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಂತರ ಪ್ರವಚನ ಆದಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿ ಮುಖಾದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ
तथैव नाशाय तथैव नाशाय विशन्ति लोकाः विशन्ति लोकाः तवापि वक्त्राणि तवापि वक्त्राणि समृद्धवेगाः समृद्धवेगाः लेलिह्यसे लेलिह्यसे ग्रसमानः समन्तात् ग्रसमानः लोकान् समग्रान् लोकान् समग्रान् वदनैर्ज्वलद्भिः वदनैर्जलभिः तेजोभिरापूर्य तेजोभिरापूर्य जगत्समग्रम् जगत्समग्रम् भासस्तवोग्राः भासस्तवोग्राः प्रतपन्ति विष्णो प्रतपन्ति विष्णो आख्याहि मेको आख्याहि मेको भवानुग्ररूपो भवानुग्ररूपो नमोऽस्तु ते नमोऽस्तु ते देववरप्रसीद देववरप्रसीद विज्ञातुमिच्छामि विज्ञातुमिच्छामि भवन्तमाद्यम् भवन्तमाद्यम् न हि प्रपश्यामि न हि प्रपश्यामि तव प्रवृत्तिम् तव प्रवृत्तिम् श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत्प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वाम् ऋतेऽपि त्वाम् न भविष्यन्ति सर्वे न भविष्यन्ति सर्वे एव स्थिताः एव स्थिताः प्रत्यनीकेषु योधाः प्रत्यनीकेषु योधाः तस्मात् त्वमुत्तिष्ठ तस्मात् त्वमुत्तिष्ठ यशो लभस्व यशो लभस्व जित्वा शत्रून् जित्वा शत्रून् भुङ्क्ष्व राज्यं समृद्धम् भुङ्क्ष्व राज्यं समृद्धम् मयैवैते मयैवैते निहताः पूर्वमेव निहताः पूर्वमेव निमित्तमात्रम् निमित्तमात्रम् भव सव्यसाचिन् भव सव्यसाचिन् द्रोणम् च भीष्मम् च द्रोणम् च भीष्मम् च जयद्रथम् च जयद्रथम् च कर्णम् तथान्यानपि कर्णम् तथान्यानपि योधवीरान् योधवीरान् मया हतांस्त्वम् मया हतांस्त्वम् जहिमा व्यधिष्ठाः जहिमाद्यदिष्टाः युध्यस्व जेतासि युध्यस्व चेतासि रणे सपत्नान् रणे सपत्नान् सञ्जय उवाच सञ्जय उवाच एतत् श्रुत्वा वचनं केशवस्य एतच्छ्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा भूय एवाह कृष्णम् नमस्कृत्वा भूय एवाह कृष्णम् सगद्गदम् भीतः प्रणम्य सगद्गदम् भीतः प्रणम्य अर्जुन उवाच अर्जुन उवाच स्थाने हृषीकेश तव प्रकीर्त्या स्थाने ऋषिकेश तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्घाः कस्माच्च ते ननमेरन्महात्मन् कस्माच्च ते नमस्यन्ति गरीयसे ब्रह्मणोऽप्यादिकर्त्रे गरीयसे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरं सदसत्तत्परं यत् त्वमक्षरं सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निदानम् वेत्तासि वेद्यं च परं च धाम वेतासि वेद्यं च परं च धाम त्वया ततं विश्वमनन्तरूप त्वया ततं विश्वमनन्तरूपा वायुर्यमोऽग्निर्वरुणः शशाङ्कः वायुर्यमोऽग्निर्वरुणः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमः
నమస్తేస్తు సహస్రకృత్వః నమో నమోస్తేస్తు సహస్రకృత్వః పునశ్చ భూయోపి నమో నమస్తే పునశ్చ భూయోపి నమో నమస్తే నమః పురస్తాదథ పృష్ఠతస్తే నమః పురస్తాదథ పృష్ఠతస్తే నమోऽस्तु తే సర్వత ఏవ సర్వా నమోస్తుతే సర్వత ఏవ సర్వా అనంత వీర్యామిత విక్రమస్త్వం అనంత వీర్యామిత విక్రమస్తం సర్వం సమాప్నోషి తతోసి సర్వః సర్వం సమాప్నోషి తతోసి సర్వః సఖేతి మత్వా ప్రసభం యదుక్తం సఖేతి మత్వా ప్రసవం యదుక్తం హే కృష్ణ హే యాదవ హే సఖేతి హే కృష్ణ హే యాదవ హే సఖేతి అజానతా మహిమానం తవేదం అజానతా మహిమానందవేదం మయా ప్రమాదాత్ ప్రణయేణ వాపి మయా ప్రమాదాత్ ప్రణయేన వాపి యచ్చాపహాసార్థమసత్కృతోసి యచ్ఛాతమహా సదసత్కృతోసి విహారశయ్యాసన భోజనేషు విహారశయ్యాసన భోజనేషు ఏకోథవాప్యచ్యుత తత్సమక్షం ఏకో తవాప్యచ్యుత తత్సమక్షం తత్క్షామయే త్వామహమప్రమేయం తక్షామయే త్వామహ ప్రమేయం పితాసి లోకస్య చరాచరస్య పితాసి లోకస్య చరాచరస్య త్వమస్య పూజ్యశ్చ గురుర్గరీయాన్ త్వమస్య పూజ్యస్య గురుగరీయాన్ నత్వత్సమోస్త్యభ్యధికః కుతోన్యో నత్వత్సమోస్తస్య వికృతోన్యో లోకత్రయేప్యప్రతిమ ప్రభావా లోకత్రయే ప్రతిప్రభావా తస్మాత్ ప్రణమ్య ప్రణిధాయ కాయం తస్మాత్ ప్రణమ్య ప్రణిధాయ కాయం ప్రసాదయే త్వామహమీశమీడ్యం ప్రసాదయే త్వామహమీశమీడ్యం పితేవ పుత్రస్య సఖేవ సఖ్యుః పితేవ పుత్రస్య సఖేవ సఖ్యుః ప్రియః ప్రియాయార్హసి దేవ సోఢుం ప్రియ ప్రియాయార్హసి దేవ సోఢుం అదృష్టపూర్వం హృషితోస్మి దృష్ట్వా అదృష్టపూర్వం హృషితోస్మి దృష్ట్వా భయేన చ ప్రవ్యథితం మనో మే భయేన చ ప్రవ్యథితం మనో మే తదేవ మే దర్శయ దేవరూపం తదేవ మే దర్శయ దేవరూపం ప్రసీద దేవేశ జగన్నివాస ప్రసీద దేవేశ జగన్నివాస కిరీటినం గదినం చక్రహస్తం కిరీటినం గదినం చక్రహస్తం ఇచ్ఛామి త్వాం ద్రష్టుమహం తథైవ ఇచ్ఛామి త్వాం ద్రష్టుమహం తథైవ తేనైవ రూపేణ చతుర్భుజేన తేనైవ రూపేణ చతుర్భుజేన సహస్రబాహో భవ విశ్వమూర్తే సహస్రబాహో భవ విశ్వమూర్తే శ్రీభగవానువాచ శ్రీభగవానువాచ మయా ప్రసన్నేన తవార్జునేదం మయా ప్రసన్నేన తవార్జునేదం రూపం పరం దర్శితమాత్మయోగాత్ రూపం పరం దర్శితమాత్మయోగాత్ తేజోమయం విశ్వమనంతమాద్యం తేజోమయం విశ్వమనంతమాద్యం యన్మే త్వదన్యేన న దృష్టపూర్వం యన్మే తదన్యేన దృష్టపూర్వం న వేదయజ్ఞాధ్యయనైర్న దానైః న వేదయజ్ఞాధ్యయనైః దానైః న చ క్రియాభిర్న తపోభిరుగ్రైః న చ క్రియాభితపోభిరుగ్రైః ఏవం రూపః ఏవం రూపః శక్య అహం నృలోకే శక్యమహం లోకే ద్రష్టుం త్వదన్యేన ద్రష్టుం తదన్యేన కురు ప్రవీరా కురు ప్రవీరా మా తే వ్యథా మా తే వ్యథా మా చ విమూఢభావో మా చ విమూఢభావో దృష్ట్వా రూపం దృష్ట్వా రూపం ఘోరమీదృంమమేదం ఘోరమీదృంగవేదం వ్యపేతభీః వ్యపేతభీః ప్రీతమనాః పునస్త్వం ప్రీతమనాః పునస్త్వం తదేవ మే తదేవ మే రూపమిదం ప్రపశ్య రూపమిదం ప్రపశ్య సంజయ ఉవాచ సంజయ ఉవాచ ఇత్యర్జునం వాసుదేవస్తథోక్త్వా ఇత్యర్జునం వాసుదేవస్తతోక్త్వా స్వకం రూపం దర్శయామాస భూయః స్వకం రూపం దర్శయామాస భూయః ఆశ్వాసయామాస చ భీతమేనం ఆశ్వాసయామాస
च पीतमेनं भूत्वा पुनः सौम्य वपुर्महात्मा भूत्वा पुनः सौम्यवपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेता प्रकृतिं गतः श्रीभगवानुवाच श्रीभगवानुवाच सुदुर्दर्शमिदं रूपं सुदर्शमिदं रूपं दृष्टवानसि यन्मम दृष्टवानसि यन्मम देवा अप्यस्य रूपस्य देवाप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदेन तपसा न दानेन न चेज्यया न दानेन न चेज्जया शक्य एवं विधो द्रष्टुं शक्य एवं विदो दृष्टं दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विदोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेशुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तसङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ध्रुवानीतिर्मतिर्मम यदक्षरपदभ्रष्टम् यदक्षरपदभ्रष्टं मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसैन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृति स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ವಿಧವಾದ ಸಮಸ್ತ ಲೋಕವು ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम्